ರಾಯರನ್ನು ಅವತ್ತು ಗುರು ರಾಯರ ಆರಾಧನೆ ಇರೋದ್ರಿಂದ ರಾಯರು ಆರಂಭದಲ್ಲಿ ನೋಡಿ, ಆರಂಭದಲ್ಲಿ ಅವರು ನೀವು ನರಸಿಂಹ ಕಥೆಯನ್ನು ಕೇಳಿದ್ದೀರಲ್ಲ, ನರಸಿಂಹಸ್ವಾಮಿ ಉದ್ಭವ ಆಗಲಿಕ್ಕೆ ನರಸಿಂಹಸ್ವಾಮಿ ಒಂದು ರೂಪ ಬರಲಿಕ್ಕೆ ರಾಯರು ಮುಖ್ಯ ಕಾರಣಕರ್ತರಾಗ್ತಾರೆ. ಬಾಲನ ರೂಪದಲ್ಲಿ ಬಂದಂಥವರು ಮಹಾ ದೈವ ಭಕ್ತರಾದಂಥವರು ರಾಯರು. ಅದಲ್ಲೂ ಸಹ ನಾವು ರಾಜ್ಕುಮಾರ್ ಫಿಲಮ್ ನೋಡಿರ್ತೀವಿ. ರಾಜ್ಕುಮಾರ್ ಫಿಲಮ್ನಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಎಷ್ಟು ಸೊಗಸಾಗಿದೆ ಅಂತ ಅಂದರೆ, ಹಿರಣ್ಯಕಶಿಪು ಅವನ ಮಗನಾದಂಥವರು ಪ್ರಹ್ಲಾದ ರೂಪದಲ್ಲಿ ಇರ್ತಾರೆ. ಈ ಪ್ರಹ್ಲಾದನಿಗೆ ಪರಮೇಶ್ವರ ಮಹಾವಿಷ್ಣು ವರವನ್ನು ಕೊಡ್ತಾರೆ ನರಸಿಂಹ ರೂಪದಲ್ಲಿ. ಅಂತ್ಯದಲ್ಲಿ ನಿನಗೇನಾದರೂ ವರ ಬೇಕು ಕೊಡು ಅಂತ ಹೇಳಿದಾಗ, ನನ್ನ ತಂದೆಯನ್ನು ಮತ್ತೆ ಮರುಗಿಸ್ಕೊಡು ಅಂತ ಅಂದಾಗ, ಅದು ಆಗೋದಿಲ್ಲಪ್ಪ, ಅವರು ನನ್ನ ಕ್ಷೇತ್ರದಲ್ಲಿರುವಂಥ ದ್ವಾರಪಾಲಕರು, ಅವರಿಗೆ ಮೋಕ್ಷ ಸಿಕ್ಕಿದೆ ಎಂದಾಗ ಇನ್ನೇನು ವರ ಕೊಡು ಅಂತ ಅಂದಾಗ, ನಾನು ಪ್ರತಿ ಜನ್ಮದಲ್ಲಿಯೂ ಸಹ ನಿನ್ನ ಭಕ್ತನಾಗಿರುವಂಥ ಅನುಗ್ರಹವನ್ನು ನೀಡು ಅಂತ ಕೇಳ್ತಾರೆ. ಪ್ರತಿ ಜನ್ಮ, ಯಾವುದೇ ಒಂದು ಜನ್ಮ ಬಂದರೂ ಸಹ ನಿನ್ನ ಭಕ್ತನಾಗಿರುವಂಥ ವರವನ್ನು ನೀಡುವಂತ ಅಂದಾಗ ಅವರು ತಥಾಸ್ತು ಅಂತಾರೆ. ಅವರೇ ನಮ್ಮ ಗುರು ರಾಯರು. ರಾಯರು ಜನ್ಮಾಂತರದಲ್ಲೂ ಮಹಾವಿಷ್ಣುವಿನ ಉಪಾಸನೆ ಮಾಡ್ತಾ ಮಹಾವಿಷ್ಣುವಿನ ದಾಸರಾದಂಥವರು. ಅವರಿಗೆ ಭಗವಂತನ ಸ್ಮರಣೆಯ ಎಷ್ಟು ನಾವು ಮಾಡ್ತೇವೆ ಅಷ್ಟೂ ಸಹ ಅವರ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರ ಆಗ್ತೇವೆ. ರಾಯರಿಗೆ ನೋಡಿ, ಈ ನವಗ್ರಹಗಳಲ್ಲಿ ಯಾರಿಗೆ ನಿಮಗೆ ಗುರುದೋಷಗಳು ಬರುತ್ತೆ, ಗುರುಬಲ ಇಲ್ಲದೇ ಇರುತ್ತೆ. ಈಗ ಉದಾಹರಣೆ, ಮಿಥುನ ರಾಶಿಗೆ ಜನ್ಮದಲ್ಲಿ ಗುರು ಇದ್ದಾರೆ, ಅವರಿಗೆ ಗುರುಬಲ ಕಡಿಮೆ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ ಅಂತ ಅಂದ್ಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ. ಧನುಸ್ ರಾಶಿಗೆ ಗುರುಬಲ ಇರೋದಿಲ್ಲ. ಮಕರ ರಾಶಿಗೂ ಗುರುಬಲ ಇರೋದಿಲ್ಲ. ಇಂಥವರೆಲ್ಲರೂ ಸಹ ಯಾವಾಗ ಗುರುವಿನ ದೋಷಕ್ಕೆ ನಾವು ಗುರಿಯಾಗ್ತೇವೆ, ಗುರುಬಲ ಇಲ್ಲದೆ ಇದ್ದಾಗಿರ್ತೇವೆ, ನಾವೆಲ್ಲರೂ ಸಹ ರಾಯರ ಪ್ರಾರ್ಥನೆಗಳು ಮಾಡಿಕೊಂಡಾಗ ಆ ಗುರುರಾಯರ ಪ್ರಾರ್ಥನೆಯ ಮುಖಾಂತರದಲ್ಲಿ ಬೃಹಸ್ಪತಾಚಾರ್ಯರು ಶಾಂತರಾಗ್ತಾರೆ. ಬೃಹಸ್ಪತಾಚಾರ್ಯರ ಮತ್ತೊಂದು ರೂಪವೇ ಗುರುಗಳಾಗಿರ್ತಾರೆ. ಆದ್ದರಿಂದ ಗುರುರಾಯರ ಉಪಾಸನೆಯನ್ನು ಪ್ರತಿ ವ್ಯಕ್ತಿಯೂ ಸಹ, ಯಾರು ಗುರುಗಳಿಗೆ ದಾಸರಾಗಿಲ್ಲ, ನಾವೆಲ್ಲರೂ ಗುರುಗಳಿಗೆ ದಾಸರೇ. ನಾನು ಯಾವುದೋ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಗುರು ವಿದ್ಯೆ ಕಲಿಸೋಂಥ ಗುರುಗಳಿಗೆ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಅದು ಮೋಸ್ಟ್ಲಿ ನಮ್ಮ ಕಂಟ್ರಿ ಅಲ್ಲ ಅನಿಸುತ್ತೆ. ಇಂತಹ ಅನಾಗರಿಕರು, ಬುದ್ಧಿ ಇರುವಂಥವ್ರು ಇರ್ತಾರೆ. ಗುರುಗಳನ್ನು ನಿಂದಿಸಬಾರದು, ಗುರುಗಳಿಗೆ ಅವಮಾನವನ್ನು ಮಾಡಬಾರ್ದು. ಗುರುಗಳು ಒಮ್ಮೆ ಮನಸ್ಸಿನಲ್ಲಿ ನೊಂದ್ಕೊಂಡ್ರೆ ಅದು ನಮಗೆ ಬಹಳವಾದಂತಹ ಹೊಡೆತವನ್ನು ಕೊಡುತ್ತೆ. ಆದ್ದರಿಂದ ನಾವೆಲ್ಲರೂ ಸಹ ನಮಗೆ ಗುರುಗಳು ಯಾರಿರ್ತಾರೆ ಅವ್ರಿಗೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಳ್ಬೇಡ, ಯತಿಗಳು ಸಿಕ್ಕಿರೋ ಒಂದು ನಮಸ್ಕಾರವನ್ನು ಮಾಡೋಣ. ಅವದಕ್ಕೆ ನಾವೆಲ್ಲರೂ ಸಹ ಮಂತ್ರಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ರಾಯರ ದೇವಾಲಯಗಳು ಈಗೆಲ್ಲ ಕಡೆ ಇದೆ. ರಾಯರಿಗೆ ಇಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇಲ್ಲಿಂದನೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಇಲ್ಲಿಂದನೇ ಪ್ರಾರ್ಥನೆ ಮಾಡಿಕೊಂಡು ಗುರುಗಳಿಗೆ ನಾವೆಲ್ಲರೂ ಸಹ, ಅವರ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗೋಣ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಮಂಗಳವನ್ನು ಆಡ್ತೇವೆ. ಭಗವಂತ ನಿಮಗೆ ಎಲ್ಲರಿಗೂ ಸಹ ಗುರುಗಳ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾನೆ. ನಮಸ್ಕಾರ. ಗುರುಪೌರ್ಣಿಮೆ ಯಾವತ್ತಂತ ಹೇಳಿದ್ರು? ಗುರುಪೌರ್ಣಿಮೆ ಆಗೋಯ್ತಲ್ಲ. ಇದು ಗುರುಪೌರ್ಣಿಮೆ ಆರಾಧನೆ ಆರಾಧನೆ ಹೇಳಿದ್ನಲ್ಲ, 11ನೇ ತಾರೀಕು 11 ಅದ್ರಲ್ಲಿ ಬಂದಿದೆ.